ಹೊತ್ತಿನ ಪವರ್ ಕೆಫೆಯಲ್ಲಿ ಮೊದಲ ಸ್ಟೋರಿ ಪ್ರಜ್ವಲ್ ರೇಪಣ್ಣ. ಈತನಿಗೆ ಈಗಾಗಲೇ ಖೈದಿ ನಂಬರ್ ಕೊಡಲಾಗಿದೆ 15528. ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರೇಪಿಸ್ಟ್ ಪ್ರಜ್ವಲ್ ಮೌನ ವಹಿಸಿದ್ದಾನೆ, ಸೈಲೆಂಟ್. ಮನೆಯೂಟ ಎಲ್ಲವೂ ಕೂಡ ಬಂದಾಯಿತು, ಆದರೆ ಜೈಲೂಟವನ್ನು ಮಾತ್ರ ಮಾಡ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ. ಕೋರ್ಟ್ ತೀರ್ಪಿನ ಶಾಕ್ನಿಂದ ಇನ್ನೂ ಹೊರಗೆ ಬಂದಿಲ್ಲ ಪ್ರಜ್ವಲ್, ಬರದೂ ಇಲ್ಲ. ಈಗ ಮಾಜಿ ಸಂಸದ ಅನ್ನಿಸ್ಕೊಂಡಿರೋ ಈ ಪ್ರಜ್ವಲ್ಗೆ ಬಿಳಿ ಶರ್ಟು ನಿಕ್ಕರನ್ನ ಕೊಟ್ಟಿದ್ದಾರೆ, ಜೊತೆಗೆ ಟೋಪಿ ಕೂಡ ಕೊಟ್ಟಿದ್ದಾರೆ. ಅಂದರೆ ಜೈಲ್ ಯೂನಿಫಾರ್ಮ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇರೋದು. ಡೈಲಿ ಜೈಲಿನಲ್ಲಿ 8 ಗಂಟೆ ಕೆಲಸ ಮಾಡಲೇಬೇಕು ಈತ, ಜೀವನ ಪರ್ಯಂತ ಜೈಲಿನಲ್ಲೇ ಕಳಿಬೇಕು ಈಗ. ಭವಿಷ್ಯದ ದಿನಗಳ ಬಗ್ಗೆ ಆತಂಕದಲ್ಲಿದ್ದಾನೆ ಪ್ರಜ್ವಲ್. ಭವಿಷ್ಯ ದಿನಗಳು ಏನಾಗುತ್ತೆ ಏನಿಲ್ಲ, ಬೇಕಾದಷ್ಟು ಮಾಡಿ ಇಟ್ಟಿದ್ದಾನೆ ಆಲ್ರೆಡಿ. ಜೀವನದಲ್ಲಿ ಏನೇನು ಮಾಡಬೇಕು ಎಲ್ಲವನ್ನೂ ಮಾಡಿ ಮುಗಿಸಾಗಿದೆ. ಇನ್ನು ಉಳ್ಕೊಂಡಿರೋ ಜೀವನ ಎಲ್ಲವೂ ಕೂಡ ಜೈಲಲ್ಲೇ ಕಳಿಬೇಕು. ಮುಂದಿನ ಜನ್ಮಕ್ಕಾಗಷ್ಟು ಮಾಡಿಬಿಟ್ಟಿದ್ದಾನೀಗ. ಹಾಗಾಗಿ ಈಗ ಉಳ್ಕೊಂಡಿರೋದು ಕಂಬಿ ಎಣಿಸೋದು, ಜೊತೆಗೆ ಮುದ್ದೆ ಮುರಿಯೋದು. ಜೈಲಿನಲ್ಲಿ ಕೆಲಸ ಮಾಡಬೇಕಲ್ಲ, ನೀವೆಲ್ಲ ಸಿನಿಮಾದಲ್ಲಿ ನೋಡಿರ್ತೀರಿ. ಜೈಲಿನಲ್ಲಿ ಗಾರ್ಡನ್ ಕ್ಲೀನ್ ಮಾಡಬೇಕಾಗತ್ತೆ, ಟಾಯ್ಲೆಟ್ ತೊಳಿಬೇಕಾಗತ್ತೆ, ಕಸ ಗುಡಿಸ್ಬೇಕಾಗತ್ತೆ, ಅಡುಗೆ ಮಾಡಬೇಕಾಗತ್ತೆ. ಈ ರೀತಿಯ ಕೆಲಸಗಳನ್ನು ಮಾಡಬೇಕಾಗತ್ತೆ ಈಗ ಈ ರೇಪಿಸ್ಟ್ ಪ್ರಜ್ವಲ್ ರೇಪಣ್ಣ. ಜೊತೆಗೆ ಈತನಿಗೊಂದು ಜೈಲು ಖೈದಿಯ ಯೂನಿಫಾರ್ಮನ್ನು ಕೊಟ್ಟಿದ್ದಾರೆ. ಬಿಳಿ ಶರ್ಟು, ಬಿಳಿ ಚಡ್ಡಿ ಅಥವಾ ಬಿಳಿ ಪ್ಯಾಂಟು, ಒಂದು ಟೋಪಿ ಕೂಡ ಕೊಟ್ಟಿದ್ದಾರೆ. ಖೈದಿ ನಂಬರ್ 15528. ಈ ಖೈದಿ ನಂಬರನ್ನು ಕೊಟ್ಟಿದ್ದಾನೆ. ಆ ಜೇಬಿನ ಭಾಗದಲ್ಲಿ 15528 ಅನ್ನುವಂಥ ನಂಬರ್ ಕೂಡ ಇರುತ್ತೆ. ಈ ಹಿಂದೆ ಈತ ವಿಚಾರಣಾಧೀನ ಖೈದಿಯಾಗಿದ್ದ, ಆಗ ಮನೆ ಊಟ ಸಿಗ್ತಾ ಇತ್ತು, ಆಪ್ಷನ್ ಇತ್ತು. ಈಗ ಜೈಲು ಖೈದಿಯಾಗಿದ್ದಾನೆ, ಹಾಗಾಗಿ ಈತನಿಗೆ ಜೈಲೂಟವೇ ಫಿಕ್ಸು. ಆದರೆ ಜೈಲೂಟ ಸೇರ್ತಾ ಇಲ್ಲ, ನಿದ್ದೆನೂ ಬರ್ತಾ ಇಲ್ಲ. ಮುಂದೇನು ಮಾಡೋದು ಅನ್ನೋ ಚಿಂತೆಯಲ್ಲಿ ಪ್ರಜ್ವಲ್ಲ ಇದ್ದಾನೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಕೋರ್ಟಿನ ತೀರ್ಪು ಹೊರಗೆ ಬಂದಾಯಿತು, ಜೀವಾವಧಿ ಶಿಕ್ಷೆಯೂ ಕೂಡ ಆಯಿತು. ಪ್ರಜ್ವಲ್ ರೇಪಣ್ಣಗೆ ಇನ್ನು ಮುಂದೆ ಮನೆಯೂಟ ಅಂತೂ ಸಿಗೋದಿಲ್ಲ. ಆಗ ವಿಚಾರಣಾ ಖೈದಿಯಾಗಿದ್ದ, ಈಗ ಜೈಲಕ್ಕಿಯಾಗಿದ್ದಾನೆ. ಈಗ ಮುದ್ದೆ ಮುರಿಯುವಂಥ ಪರಿಸ್ಥಿತಿ, ಜೀವನ ಪರ್ಯಂತ ಜೈಲಿನಲ್ಲೇ ಕಾಲ ಕಳಿಬೇಕು ಅಂತ. ಆಪ್ಷನ್ ಬಗ್ಗೆ ಏನಾದರೂ ಯೋಚನೆ ಮಾಡ್ಕೊಂಡು ಕೂತಿರ್ಬೋದು ಅಷ್ಟೇ. ಆಪ್ಷನ್ಸ್ಗಳು ಏನೇನು ಇರುತ್ತೆ? ಶರತ್, ಏನಂತ ಹೇಳಿದ್ರೆ, ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಒಂದು ತೀರ್ಪನ್ನು ಕೊಟ್ಟ ನಂತರ ಆತ ಈಗ ಜೀವನ ಪರ್ಯಂತವೂ ಕೂಡ ಜೈಲಿನಲ್ಲೇ ಇರಬೇಕಾದಂಥ ಅನಿವಾರ್ಯ ಕೂಡ ಐತೆ. ಆದರೆ ಇದನ್ನು ಕಾನೂನು ಮೂಲಕ ಮತ್ತು ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಕೂಡ ಸಲ್ಲಿಸಬಹುದು. ದ್ವಿಸದಸ್ಯ ಪೀಠದಲ್ಲಿ ಆ ಅರ್ಜಿ ವಿಚಾರಣೆ ಬರುತ್ತೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡಬೇಕು. ಒಂದು ವೇಳೆ ಏನಾದರೂ ಈ ಕೋರ್ಟ್ ಕೊಟ್ಟಂತಹ ತೀರ್ಪನ್ನು ಎತ್ತಿ ಹಿಡಿದ್ರೆ, ಸೊ ಮುಂದಿನ ಒಂದು ಆಪ್ಷನ್ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗ್ಬೋದು. ಸುಪ್ರೀಂ ಕೋರ್ಟ್ನಲ್ಲಿ ಏನಾಗುತ್ತೆ ಅನ್ನೋಂಥದ್ದು ಕೂಡ ಕಾಲಾವಕಾಶ ಬೇಕಾಗುತ್ತೆ. ಅಲ್ಲಿವರೆಗೂ ಕೂಡ ಈತ ಜೈಲಲ್ಲೇ ಇರಬೇಕು. ಒಂದು ವೇಳೆ ಏನಾದರೂ ಈ ಒಂದು ಬೇಲ್ ಏನಾದರೂ ಸಿಕ್ಕಿದ್ರೂ ಕೂಡ ಉಳಿದ 3 ಪ್ರಕರಣಗಳೇನಿದೆ ಅದು ಕಳೆಯುವವರೆಗೂ ಕೂಡ ಆತ ಜೈಲಿನಲ್ಲೇ ಇರಬೇಕಾದಂಥ ಪರಿಸ್ಥಿತಿ ಇದೆ. ಸದ್ಯಕ್ಕಂತೂ ಆತ ಹೊರಗಡೆ ಬರುವಂತಹ ಮಾತೇ ಇಲ್ಲ. ಈಗ ಈ ಒಂದು ಪ್ರಕರಣದಲ್ಲಿ ಆತ ದೋಷಿ ಅಂತ ಹೇಳಿ ತೀರ್ಪನ್ನು ಕೊಟ್ಟ ನಂತರ ಜೈಲಿನಲ್ಲಿ ಇರಬೇಕಾಗಿರುವಂಥದ್ದು. ಯಾಕಂದರೆ ವಿಚಾರಣೆ ದಿನ ಕೈದಿಯಾದಂಥ ಸಂದರ್ಭದಲ್ಲಿ ಮನೆಯಿಂದ ಊಟ ಬರ್ತಿತ್ತು, ಆತ ಆರಾಮಾಗಿ ಹೋರಾಡ್ತಿದ್ದ, ಯಾವುದೇ ರೀತಿಯಾದಂಥ ಆತಂಕ ಕೂಡ ಇರಲಿಲ್ಲ. ಅಂದರೆ ಒಂದು ಆಶಾಭಾವನೆ ಇತ್ತು, ನಾನು ಅಂದರೆ ಶಿಕ್ಷೆ ಪ್ರಮಾಣ ಕಡಿಮೆ ಆಗ್ಬೋದು, ಈ ಶಿಕ್ಷೆಯನ್ನು ಮುಗಿಸಿ ಹೊರಗಡೆ ಹೋಗ್ಬೋದು, ಜಾಮೀನನ್ನು ತೆಗೆದುಕೊಳ್ಳೋಣ ಅಂತೇಳಿ. ಆದರೆ ನ್ಯಾಯಾಲಯ ಏನೊಂದು ಜೀವನ ಪರ್ಯಂತವಾದಂಥ ಒಂದು ಜೀವಿತಾವಧಿ ಶಿಕ್ಷೆಯನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಶನಿವಾರ ರಾತ್ರಿ ಜೈಲಿಗೆ ತೆರಳಿದಂಥ ವೇಳೆಯಲ್ಲಿ ಆತ ನಿದ್ರೆ ಇಲ್ಲದೆ ಕಳೆದಿರುವಂಥದ್ದು, ಆತಂಕದಿಂದ ಓಡಾಡ್ತಿರುವಂಥದ್ದು, ಆ ದಿನ ಊಟ ಕೂಡ ಮಾಡಿಲ್ಲ ಅಂತ ಹೇಳಿ ಜೈಲಿನ ಒಂದು ಮೂಲಗಳು ಕೂಡ ತಿಳಿಸ್ತಿರುವಂಥದ್ದು. ಸದ್ಯ ಈಗ ಆತನಿಗೆ ಭಯ ಕಾಡ್ತಾ ಇದೆ, ಆತಂಕ ಉಂಟಾಗಿದೆ, ಸರಿಯಾಗಿ ನಿದ್ರೆ ಇಲ್ಲ, ಊಟ ಸೇರ್ತಾ ಇಲ್ಲ. ಯಾಕಂದರೆ ಈಗ ಸಜಾಬಂದಿ ಕೈದಿ ಆಗಿರೋದ್ರಿಂದಾಗಿ ಜೈಲಿನ ನಿಯಮಾವಳಿಗಳ ಪ್ರಕಾರ ಅಲ್ಲಿನ ಒಂದು ಊಟ ಏನು ಕೊಡ್ತಾರೆ ಅದನ್ನೇ ಸೇವಿಸಬೇಕಾಗುತ್ತೆ. ಬೆಳಗ್ಗೆ 6 ಗಂಟೆಗೆ ಹೇಳಬೇಕು, 7 ಗಂಟೆಗೆ ಟಿಫನ್ ಕೂಡ ಕೊಡ್ತಾರೆ. ಅದಾದ ಬಳಿಕ ಕೆಲಸವನ್ನು ಮಾಡಬೇಕಾಗುತ್ತೆ. ಯಾಕಂದರೆ ಸಜಾಬಂದಿ ಆಗಿರೋದ್ರಿಂದಾಗಿ ಅಲ್ಲಿನ ಕೈದಿಗಳಿಗೆ ಏನೆಲ್ಲ ಒಂದು ಕೆಲಸಗಳನ್ನು ಕೊಡಬೇಕಾಗುತ್ತೆ ಅಂತ ಹೇಳಿ ಅಲ್ಲಿನ ಜೈಲಿನ ಅಧೀಕ್ಷಕರು ಕೂಡ ತೀರ್ಮಾನ ಮಾಡಿ ಕೆಲಸವನ್ನು ಕೊಡ್ತಾರೆ. ಅಲ್ಲಿ ಕೆಲಸವನ್ನು ನೋಡಬೇಕು. ದಿನನಿತ್ಯ ಕೂಡ ಆತನಿಗೆ ಸಂಬಳ ಕೊಡ್ತಾರೆ. ಇವೆಲ್ಲ ಸಂಬಳದ ಹಣವನ್ನು ಕೂಡ ಈತ ತೆಗೆದುಕೊಂಡು ಬರಬೇಕಾಗುತ್ತೆ. ಯಾವಾಗಂದರೆ ಆತ ಬಿಡುಗಡೆಯಾದಂಥ ವೇಳೆಯಲ್ಲಿ. ಸೊ 14 ವರ್ಷಗಳ ಸನ್ನಡತೆ ಆಧಾರದ ಮೇಲೆ ಅಥವಾ ಇದು ಓಕೆ ಅಂತ ಅನ್ನಿಸಿದ್ರೆ ಅದನ್ನು ಬಿಡುಗಡೆ ಮಾಡುವ ಸಾಧ್ಯತೆಗಳಿರುತ್ತೆ. ಸದ್ಯಕ್ಕಂತ ಅದು ಯಾವುದು ಕೂಡ ಇಲ್ಲ. ಈಗ ಪ್ರಜ್ವಲ್ನ ಮುಂದಿರುವಂತಹ ಆಪ್ಷನ್ ಅಂತ ಹೇಳಿದರೆ ಹೈಕೋರ್ಟ್ಗೆ ಮನವಿಯನ್ನು ಸಲ್ಲಿಸಬೇಕು. ಅಲ್ಲಿವರೆಗೂ ಕೂಡ ಜೈಲಿನಲ್ಲೇ ಕಾಲ ಕಳಿಬೇಕಾದಂತಹ ಒಂದು ಪರಿಸ್ಥಿತಿ ಇರುವಂಥದ್ದು. ಶರತ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.